ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಇವತ್ತು ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ನಿಮ್ಮ ದಿನ ಹೇಗಿದೆ, ನಿಮ್ಮ ರಾಶಿಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಬೇಗ ಬನ್ನಿ. ಸೊ ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಇವತ್ತು ಯಾವ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಸಾಲ್ವ್ ಆಗುತ್ತೆ, ಖುಷಿಯಾಗಿರ್ತೀರಾ. ಅಂಡ್ ಇವತ್ತು ನೀವು ಎಲ್ಲಿಂದ ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಆ ಕೆಲ್ಸಕ್ಕೆ ಕೈ ಹಾಕ್ತೀರಾ. ಇನ್ನು ವೃಷಭ ರಾಶಿಯವರು ಇವತ್ತು ನೀವ್ ಯಾವ್ದೋ ಒಂದು ಐಟಮ್ಸ್ ಅನ್ನ ಪರ್ಚೇಸ್ ಮಾಡೋದು ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಾದ್ರೂ ಐಟಮ್ಸ್ ಆಗಿರ್ಬೋದು, ಅದನ್ನ ನೀವು ಇವತ್ತು ಪರ್ಚೇಸ್ ಮಾಡೋ ಚಾನ್ಸಸ್ ಇದೆ. ಇನ್ನು ಮಿಥುನ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ಬಿಸ್ನೆಸ್ ಅಲ್ಲಿ ಸೇವಿಂಗ್ಸ್ ಮಾಡುವಂತಹ ಒಂದು ಮೈಂಡ್ ಸೆಟ್ ಇರುತ್ತೆ ನಿಮ್ಗೆ. ಹಾಗೆ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಇದು ಒಳ್ಳೆ ಟೈಮ್ ಅಂಡ್ ಒಳ್ಳೆ ಪ್ರಾಫಿಟ್ ಕೂಡ ಸಿಗುತ್ತೆ. ಸೊ ಗೋ ಹೆಡ್. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ನಿಮ್ಮ ಭವಿಷ್ಯದ ಪ್ರಕಾರ ನೀವು ಹೊಸ ಗಾಡಿ ತಗೋತೀರಾ, 2 ವೀಲರ್ ಆಗಿರ್ಬೋದು ಅಥವಾ 4 ವೀಲರ್ ಆಗಿರ್ಬೋದು. ಅಂಡ್ ನಿಮ್ಮ ಆಸ್ತಿ ಮೇಲೆ ನೀವು ಯಾವುದೋ ಒಂದು ರೀತಿ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಮಾಡೋ ಚಾನ್ಸಸ್ ಇದೆ. ಇನ್ನು ಸಿಂಹ ರಾಶಿಯವ್ರಿಗೆ ಇವತ್ತು ದುಡ್ಡು ಎಲ್ಲಿಂದನೋ ಬರ್ತಾನೆ ಇರುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮ್ ಅನ್ನು ಇವತ್ತು ಫೇಸ್ ಮಾಡಲ್ಲ. ಎಸ್ಪೆಷಲಿ ಫಿನಾನ್ಷಿಯಲಿ ನೀವು ಯಾವುದೇ ರೀತಿ ಇವತ್ತು ಪ್ರಾಬ್ಲಮ್ ಆಗಲ್ಲ. ಅಂಡ್ ನಿಮ್ಮ ಲವ್ ಲೈಫ್ ಅಲ್ಲಿ ಇವತ್ತು ಸ್ವಲ್ಪ ಹುಷಾರಾಗಿರಿ. ಏನೋ ಒಂದು ಜಗಳ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ. ಇನ್ನು ಕನ್ಯಾ ರಾಶಿಯವರು ಇವತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಮೇಲೆ ಸ್ವಲ್ಪ ಡೌಟ್ ಪಡೋದನ್ನ ಬಿಟ್ಬಿಡಿ. ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಯಾವುದೇ ರೀತಿ ಅನುಮಾನಗಳು ಇಟ್ಕೋಬೇಡಿ. ಅನ್ನೆಸೆಸರಿ ಜಗಳ ಆಗತ್ತೆ. ಇನ್ನು ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಸ್ವಲ್ಪ ಇವತ್ತು ಎಫರ್ಟ್ ಹಾಕಿ ಓದ್ಬೇಕಾಗತ್ತೆ, ಒಳ್ಳೇದಾಗತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಇವತ್ತು ಸ್ವಲ್ಪ ನಿಮ್ಮ ಆಫೀಸ್ ಅಲ್ಲಿ ಅಥವಾ ಕಂಪ್ನಿಯಲ್ಲಿ ನಿಮ್ಮ ಕೆಲ್ಸದ ಮೇಲೆ ತುಂಬಾ ಒತ್ತಡ ಇರುತ್ತೆ, ತುಂಬಾನೇ ಪ್ರೆಷರ್ ಇರುತ್ತೆ. ಆದ್ರೆ ಇದು ನಿಮ್ಗೆ ಆಫೀಸ್ ಬಂದ ತಕ್ಷಣ ಅನ್ಸಲ್ಲ. ಹೋಗ್ತಾ ಹೋಗ್ತಾ ಎಂಡ್ ಆಫ್ ದ ಡೇ ನಲ್ಲಿ ನಿಮ್ಗೆ ಸ್ವಲ್ಪ ಸ್ಟ್ರೆಸ್ಫುಲ್ ಅನ್ಸುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಇವತ್ತು ಸ್ವಲ್ಪ ಪೇಷನ್ಸ್ ಆಗಿರ್ಬೇಕು. ವರ್ಷದ 2ನೇ ಭಾಗದಲ್ಲಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗತ್ತೆ. ಅಂಡ್ ನೀವು ಎಲ್ಲಾ ಕಡೆನೂ ರೆಸ್ಪೆಕ್ಟ್ ಹಾಗೆ ನಿಮ್ಮ ಕೆಲ್ಸಕ್ಕೆ ಅಪ್ರಿಸಿಯೇಷನ್ ಕೂಡ ಸಿಗತ್ತೆ. ಇನ್ನು ಧನು ರಾಶಿಯವರು ಇವತ್ತು ನೀವ್ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಗೆ ಹೆಡ್ ಆಗಿದ್ರೆ ನಿಮ್ಮ ಕೆಳಗೆ ಯಾರೆಲ್ಲ ವರ್ಕ್ ಮಾಡ್ತಿರ್ತಾರೆ ಅವರಿಗೆಲ್ಲ ಪಾಪ ಸಪೋರ್ಟ್ ಮಾಡಿ ಸ್ವಲ್ಪ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ರೀತಿ ಸಿಡ್ಕೋದು ಬೈಯೋದು ಮಾಡಬೇಡಿ. ಅಂಡ್ ನಿಮ್ಮ ಫ್ಯಾಮಿಲಿಲಿ ಇವತ್ತು ನೀವು ತುಂಬಾ ಖುಷಿಯಾಗಿರ್ತೀರಾ. ಇನ್ನು ಮಕರ ರಾಶಿಯವ್ರಿಗೆ ಇವತ್ತು ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ಸಾಕಷ್ಟು ಸಪೋರ್ಟ್ ಅನ್ನ ಕೊಡ್ತಾರೆ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಒಳ್ಳೆ ಟೈಮ್ ಅನ್ನ ಇವತ್ತು ಸ್ಪೆಂಡ್ ಮಾಡ್ತೀರಾ. ಇನ್ನು ಕುಂಭ ರಾಶಿಯವರು ಇವತ್ತು ನೀವು ಯೋಚನೆ ಮಾಡಿ ಸೇವಿಂಗ್ಸ್ ಮಾಡಿದ್ರೆ ಹಣ ಗಳಿಸೋಕೆ ಒಳ್ಳೆ ಅವಕಾಶ. ಸೊ ಆದಷ್ಟು ಸೇವಿಂಗ್ಸ್ ಮಾಡುವಾಗ ಯೋಚನೆ ಮಾಡಿ ಸೇವಿಂಗ್ಸ್ ಮಾಡಿ. ಇನ್ನು ಮೀನ ರಾಶಿಯಲ್ಲಿ ಇವತ್ತು ಯಾರಾದ್ರೂ ಬಿಸ್ನೆಸ್ ಮೆನ್ ಇದ್ರೆ ಅವ್ರಿಗೆ ಇವತ್ತು ದಿನ ತುಂಬಾ ಚೆನ್ನಾಗಿದೆ. ಅಂಡ್ ನೀವ್ ಯಾವ ಬಿಸ್ನೆಸ್ ಮಾಡ್ತಿರ್ತೀರಾ ಆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಯಾವುದೇ ರೀತಿ ರಿಸ್ಕ್ ತಂದ್ಕೊಡುವಂತ ಬಿಸ್ನೆಸ್ ಗೆ ಕೈ ಹಾಕ್ಬೇಡಿ. ಅಂಡ್ ಸೇವಿಂಗ್ಸ್ ಮಾಡೋದಿದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಸೊ ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಆ ಬಿಸ್ನೆಸ್ ನಿಮ್ಗೆ ಒಳ್ಳೇದಾ ಕೆಟ್ಟದಾ ಅಂತ ಯೋಚನೆ ಮಾಡಿ ನೀವು ಕೈ ಹಾಕೋದು ಉತ್ತಮ. ಕೇಳಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಿಮ್ಮ ದಿನ ಹೇಗಿದೆ ಅಂತ. ಸೊ 12 ರಾಶಿಗಳ ದಿನ ಭವಿಷ್ಯ ನಾನ್ ಹೇಳ್ಬಿಟ್ಟಿದ್ದೀನಿ. ಸೊ ಇವತ್ತು ಫುಲ್ಲು ನಿಮ್ ದಿನ ಚೆನ್ನಾಗಿರತ್ತೆ. ಯಾವುದೇ ರೀತಿ ಏನು ಯೋಚನೆ ಮಾಡದೆ ಖುಷಿಯಾಗಿರಿ. ಹಾಗೆ ನೀವು ನಿಮ್ಮ ಲವ್ ಲೈಫ್ ಅಲ್ಲೂ ತುಂಬಾ ಹ್ಯಾಪಿ ಆಗಿರ್ತೀರಾ. ಡೋಂಟ್ ವರಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ನ ನಿಮ್ ಮುಂದೆ ತಂದು ಇಡ್ತೀವಿ. ಅಲ್ಲಿವರೆಗೂ ನೀವೇನ್ ಮಾಡ್ತಾ ಇರ್ಬೇಕು, ಎಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರ್ಬೇಕು. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ.